ನಮಸ್ಕಾರ. ಇವತ್ತೊಂದು ವಿಡಿಯೋ ತೋರಿಸ್ತೀನಿ. ಏಷ್ಯಾಕ್ಕೆ ನಂಬರ್ 1 ನಮ್ಮ ಏಷ್ಯಾದಲ್ಲಿ ತಿಪ್ಟೂರು ಕೊಬ್ಬರಿ ಮಾರುಕಟ್ಟೆ ನಂಬರ್ 1. ರೈತರು ನಂಬರ್ 1 ಇದಾರ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡೋಣ. ತಿಪಟೂರು ಕೃಷಿ ಇಲಾಖೆಯಲ್ಲಿ ಎಫ್ಐಡಿ ಇರುತ್ತೆ, ಇಲ್ಲೇ ಫೀಡ್ ಮಾಡ್ಕೊಡ್ಬೋದು. ಹೇಳೋದು ಅರ್ಥ ಆಗ್ತೈತ್ರ? ಕೃಷಿ ಇಲಾಖೆಯಲ್ಲಿ ಎಫ್ಐಡಿ ನಂಬರ್ ಇರುತ್ತೆ, ಒಬ್ಬ ವ್ಯಕ್ತಿಗೆ ಇಷ್ಟು ಕ್ವಿಂಟಲ್ ಅಂತ ಕೃಷಿ ಇಲಾಖೆ ಕೊಡಬಹುದು ಆಯಾ ಹೋಬಳಿನಲ್ಲಿ. ಇದು ವ್ಯವಸ್ಥೆ ಮಾಡಕ್ ಕೇಳಿ ಸರ್ ಸರ್ಕಾರದವ್ರಿಗೆ, ಇವ್ರು ಯೋಜನೆ ಕ್ರಮ ತಗೋಬೇಕು. ಇಲ್ಲ ಸರಿ ಇಲ್ಲ, ಕೃಷಿ ಇಲಾಖೆ ನಾನು ಹೇಳ್ತೀನಲ್ಲ, ಎಫ್ಐಡಿ ರಾಗಿ ಇಷ್ಟು ಕ್ವಿಂಟಲ್ ಬರ್ತಾಳೆ ಅವ್ರ ಹತ್ರ ಮಾಹಿತಿ ಎಷ್ಟು ನಮ್ದು ತೆಂಗಿದೆ, ಎಷ್ಟು ನಮ್ಗೆ ಬೆಳೆ ಇದೆ, ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತಾ ಅಲ್ಲೇ ಕೊಡ್ಬೋದು. ಇಲ್ಲಿ ಯಾವ್ದೇ ಕ್ರಮ ತಗೋಬೇಕಾದ್ರೆ ನಮ್ಮನ್ನ ಯಾರನ್ನು ಕರೆಯಲ್ಲ ರೈತರಲ್ಲಿ ಸರ್, ನಮ್ಮನ್ನ ಯಾರನ್ನು ಕರೆಯಲ್ಲ ರೈತರಲ್ಲಿ. ಏನ್ ಇಷ್ಟೊತ್ತಗ ಕಡ್ಲೆ ಪುರಿ ತಿಂದಿದ್ರ? ನಂಬರ್ ಇಷ್ಟೊತ್ತಗ ಕೂತಿದ್ದೀನಿ. ಏನ್ ಮಾತಾಡಿದೀವಿ ನಾವು? ಅಲ್ಲ ಏನ್ ಮಾತಾಡಿದೀವಿ ಅಂತ ನಾವು ನೋಡ್ ಮಾತಾಡಪ್ಪ. ಮಾತಾಡೋದೇನೈತೆ? ನಾವು ಅವ್ರಿಗೆ ಕೇಳಿದೀವಿ ಸರ್, ಈಗ ಹೆಂಗ್ ನಿಂತ್ಕೊಳ್ಳಪ್ಪ ಅಂತ ಅಲ್ಲೇ ನಿಂತ್ಕೊಳ್ಳಿವಲ್ಲ ಸರ್, ಹೋಲಿ ಹಿಂಗ ಆಗೋಯ್ತಲ್ ಸರ್ ಅಂತ. ಈಗ ನೋಡಿ ನೋಡಿ ಸದಾದ್ರಪ್ಪ ನೋಡಿ ಬಿಪಿ ಶುಗರ್ ಅವ್ರು ಬಂದ್ ನಿಲ್ಲಕ್ಕಾಗಲ್ಲ. ಹೆಂಗ ಈಗ ಇಲ್ಲಿ ಏನಂದ್ರು ನಿಂತ್ಕೊಂಡು ವಯಸ್ಸಾಗಿ 70-80 ವರ್ಷ ವಯಸ್ಸಾಗಿ ಈಗ ಈಗ ಇಷ್ಟು ಏನಾಗಿದೆ? ಬೆಳಗ್ಗೆ ನೀವು ಎಷ್ಟೊತ್ತಿ ಬಂದು ಕಾಯ್ತಾ ಇದ್ರಿ ಸರ್? ನಾವು 1 ಗಂಟೆಯಿಂದ ಬಂದಿರೋದು. 1 ಗಂಟೆಯಿಂದ ಬಂದು ನಾವು ನಾಳೆ ಇನ್ನು ಕೊಡ್ತೀವಿ ಅಂತ ಹೇಳಿದಕ್ಕೆ ಇವತ್ತು ಯಾಕೆ ಬಂದು ಈಗ 1 ಗಂಟೆಯಿಂದಲೇ ಲೈನ್ ಅಲ್ಲಿ ನಿಂತಾರೆ ಅಂದ್ರೆ ಜನ, ನಾವು ಲೈನ್ ಅಲ್ಲಿ ನಿಂತಿದೀವಿ ಇಲ್ಲಿ. ತಡ್ರಿ, ಅವರು 7 ಗಂಟೆಗೆ ನೋಡಪ್ಪ ಇರ್ಕೊಡ್ದು, ನೀವು 7 ಗಂಟೆಗೆ ಹೆಂಗ್ಸನ್ ಕರ್ಕೊಂಬಂದ್ ನಿಲ್ಸ್ಬೇಕು ಅಂತ ಹೇಳಿರೋದು. ಈಗ 7 ಗಂಟೆಗೆ ನಿಲ್ಸ್ಬೇಕು ಅನ್ನೋದನ್ನ ನಾವ್ 7 ಗಂಟೆಗೆ ರೆಡಿ ಮಾಡಿವ್ ಅಲ್ವರಾ? ಈಗ ನೋಡಿರಿ, ನೀವು ನಿಂತ್ಕೊಳಂಗೆಲ್ಲ ಹೆಂಗ್ಸನ್ ನಿಂತ್ಕೋಬೇಕು ಅಂತ ಕೇಳ್ತಾವ್ರಿ. ಈಗ ನಾವ್ ಯಾರು ನಿಲ್ಸ್ ಹೆಂಗ್ಸನ್ ವಯಸ್ಸು ಇಲ್ಲ, ಈಗ ಬಂದಿರೋದು. ಈಗ ಬಂದ್ರೆ ಕೇಳಿ, ಈಗ ರೂಲ್ಸ್ ಮಾಡಿ. ಯಾರ ಬಿಡ್ರಿ, ನಮ್ಗೆ ಏನಂತೆ ಭಯವೇನ್ರಿ? ಒಲೆ ಭಯನ ನಿಮ್ಗೆ ಏನಾರ? ಇಲ್ಲ ಏನಾರ ಆರ್ಡರ್ ಮಾಡ್ತಾರ ನಮ್ಮನ್ನ. ನಿಂತ್ಕೊಂಡು ಹೆಂಗಸರು ಬಂದು ಜಾಗ ಬಿಡ್ಕೊಳ್ಬೋದು. ಅದು ಇರಂಗೇ ಅಂತ ಈಗ್ಲೂ ಹೆಂಗ್ ಮಾಡೋದು? ಈಗ ಅಲ್ಲಿ ಜಂಗಲ್ಗೆ ಹೋಗಿ ನಿಂತ್ಕತ್ತೀಯ ಅನ್ನು, ಹೋಗು ಈಗ ನಿಂತ್ಕೊ. 200 ಜನ ನಿಂತಾರೆ, ಎಲ್ಲಿ ಹೋಗೋಣ ಈಗ? ಪ್ರತಿಯೊಬ್ರು ಇವರೇ ಇರ್ಬೇಕು. ಬೆಳಿಗ್ಗೆವರೆಗೂ ಲೇಡೀಸೇ ಇರೋದಾದ್ರೆ ಮಾತ್ರ, ಮಧ್ಯೆ ಚೇಂಜ್ ಆಗೋದಾದ್ರೆ ಅದ್ಯಾಕ್ ಮಾಡ್ಬೇಕು? ಈಗ ಮಧ್ಯೆ 8-9 ಗಂಟೆ ತನಕ ಲೇಡೀಸ್ ಇರ್ತಾರೆ, ಆಮೇಲೆ ಜೆಂಟ್ಸ್ ಬಂದ್ಬಿಟ್ಟು ಲೇಡೀಸ್ ಕರ್ಕೊಂಡ್ ಹೋಗ್ಬಿಟ್ರೆ ಈಗ ನಾವ್ ಬಂದ್ ನಿಂತಿರಲ್ಲ ಎಲ್ಲ ಮುಂದಕ್ಕೆ ಲೇಡೀಸ್ ಬಿಡ್ಕೊಂಡೋದ್ರೆ ಬೆಳಕರ ತಕ ಅವನ್ನೆಲ್ಲ ನಿಂತ್ಕೊಳ್ಳೋದೇ ಯಾವನ್ಗೂ ಸಿಗಲ್ಲ. ಏನೋ ಪ್ರಾಬ್ಲಮ್ ಆದ್ರೆ ಇವ್ರು ಏನಾರ ಜವಾಬ್ದಾರಿ ತಾಂತಾರ? ಜವಾಬ್ದಾರಿ ಯಾಕೇನ್ರಿ?
ಹಾ ಈಗ 80 ವರ್ಷದ ಅಜ್ಜಿ ನಮ್ಮ ಅಜ್ಜಿ ಕರ್ಕೊಂಬಂದ್ ಏನ್ ಮಾಡ್ಬೇಕು? ಹಾ ನಿಂತ್ಕೊಂಡತ್ತಾವ ಅಜ್ಜಿ. ಹಾ ಈಗ ಕರ್ಕೊಂಬಂದವ್ರೆ ಸರ್, ಬೆಳಿಗ್ಗೆ 10 ಗಂಟೆ ತನಕ ನಿಂತ್ಕೊಂಡತ್ತ ಅಜ್ಜಿ. ಹಾ ಅವರು ಬೆಳಿಗ್ಗೆ 8 ಗಂಟೆಗೆ ಕೊಡೋದು, ನೀವ್ ಯಾಕೆ ಇಷ್ಟ ಬೇಗ ಬಂದಿದ್ದೀರಾ? ಜನ ನನಗ್ ಸಿಗುತ್ತಾ ಇಲ್ವಾ ಅಂತ ಬಂದಿರೋದು. ಜನ ಮ್ಯಾಲ್ ಬೀಳುತ್ತೆ, ನಾವು ಆ ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗಲ್ಲ ಅಂತ ಹೇಳಿ ನಾವು ಲೈನಿಗೆ ನಿಂತ್ಕೊತೀವಿ ಅಂತ ಹೇಳಿ ಲೈನಿಗೆ ನಿಂತಿರೋದು. ನಾವೇ ಆಗಿ ಬಂದಿರೋದು, ಅವ್ರು ಆಗಿ ಕರೆದಿಲ್ಲ. ನಾಳೆ 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 ಹೆಬ್ಬೆಟ್ ತಗೊಳ್ಳೋದು ಅನೌನ್ಸ್ಮೆಂಟ್ ಇರೋದು. ನಾವು ಬಂದ್ ನಿಂತಿರೋದು ಈ ತರ ಮಾಡಿರೋದು. ಅವರೇ ತಾನೇ ಇದನ್ನೆಲ್ಲ ರೆಡಿ ಮಾಡ್ಸಿರೋದು ನಿಂತ್ಕೊಳಕ್ಕೆ. ಇದನ್ನೆಲ್ಲ ಅವರೇ ತಾನೇ ರೆಡಿ ಮಾಡ್ಸಿರೋದು. ನಾಳೆ ಆಗೋ ಹೊತ್ತಿಗೆ ಇವತ್ತೇ ಹಾಕಿದ್ನೆಲ್ಲ ರೆಡಿ ಮಾಡೋರೆ. ಇಲ್ಲ ಗೇಟ್ ಎಳಿಬೇಕಾಯ್ತು, ಬೇಡ ನಾಳೆ ಬಂದ್ ನಿಂತ್ಕೊಂಡ್ರಪ್ಪ ಯಾರು ಬರ್ಕೊಡ್ದು ಅಂತ ಹೇಳ್ಬೇಕಾಗಿತ್ತು. ಏನ್ ಬಿಟ್ಟಾರೆ? ಗೋಚಿಹಳ್ಳಿ ಕಣಪ್ಪ. ಮಾತಾಡಜ್ಜಿ, ಏನಜ್ಜಿ ಕೊಬ್ಬರಿ ಹಾಕಕ್ ಬಂದಿದ್ದೀರಾ? ಕೊಬ್ಬರಿ ಹಾಕಕ್ ಬಂದಿದ್ವಿ ಕಣಪ್ಪ. ಎಷ್ಟು ಸತಿ ಬಂದಿದ್ದೀಯ ಅಜ್ಜಿ ನೀನು? 3 ಸರಿ ಬಂದಿದ್ದೀವಿ. ವಯಸ್ಸು ಎಷ್ಟು ಅಜ್ಜಿ ನಿಮ್ಗೆ? ನಮ್ಗೊಂದು 65 ಮೇಲೆ ನಡೀತಾ ಇದೆ. ಹೆಣ್ಮಕ್ಳು ನಾಳೆ ಕೊಬ್ಬರಿ ಹಾಕಕ್ ಇವತ್ತೇ ಬಂದು ಕಾಯ್ತಾ ಇದಾರೆ. ಸ್ಟಾರ್ಟಾ? ನಾನು ನ್ಯಾಮಗೌಡ ಅಂತೇಳಿ, ತಿಪ್ಟೂರು APMC ಸೆಕ್ರೆಟರಿ. ಈಗ ಈ ವರ್ಷದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಉಂಡೆ ಕೊಬ್ಬರಿಯನ್ನ ನಮ್ಮ ತಿಪ್ಟೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಒಟ್ಟು 7 ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಿಪ್ಟೂರು ಮುಖ್ಯ ಮಾರುಕಟ್ಟೆಯಲ್ಲಿ 4 ಕೇಂದ್ರಗಳು, ಅದರಲ್ಲಿ 1 ಕೇಂದ್ರ ಪ್ಯೂರ್ ಆಗಿ ಹೆಣ್ಣು ಮಕ್ಕಳಿಗೆ ಮೀಸಲಿರುತ್ತೆ. ಇನ್ನು 3 ಕೇಂದ್ರ ಯಾರಾದರೂ ಅಲ್ಲಿ ಪಾಳಿಯಲ್ಲಿ ನಿಂತು ನೋಂದಣಿ ಮಾಡ್ಕೊಳ್ಬಹುದು. ಇನ್ನು ಬಿಟ್ಟು ಇನ್ನು ಕೊನೆಹಳ್ಳಿ 1, ಕರಡಾಳು 1, KB ಕ್ರಾಸ್ ಅಲ್ಲಿ ಒಟ್ಟು 7 ಕೇಂದ್ರಗಳನ್ನ ನಾವು ನೋಂದಣಿ ಕೇಂದ್ರಗಳನ್ನಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಪ್ರೋಸೆಸ್ಸು ಸರ್ಕಾರ ಕೊಟ್ಟಿರೋದು ಒಟ್ಟು 45 ದಿವಸ ಸರ್. ಇದು ಸರ್ವರು ಸ್ವಲ್ಪ ಫಾಸ್ಟ್ ಇದ್ರೆ ಬೇಗ ಆಗುತ್ತೆ, ಸ್ಲೋ ಇದ್ರೆ ಜಾಸ್ತಿ ಟೈಮ್ ತಗೋದು ಸರ್. ಇಷ್ಟೇ ದಿವಸ ಅಂತೇಳಿ ಹೇಳಕ್ಕಾಗಲ್ಲ, ಅದು ನಿಖರವಾಗಿ ಹೇಳಕ್ಕಾಗಲ್ಲ. ಜನ ನಾಳೆ ಇರೋದು ಇವತ್ತೇ ಬಂದು ಎಲ್ಲ ಕ್ಯೂ ನಿಂತಿದ್ದಾರೆ. ಹಾ ಸರ್, ಅರ್ಥ ಆಗುತ್ತೆ ನಮಗೂ. ಒಂದು 2-3 ಸಾರಿ ಪೋಸ್ಟ್ಪೋನ್ ಆಗಿದ್ದಕ್ಕೆ ಜನ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ, ಒಪ್ಕೊಳ್ತೀವಿ. ಪೊಲೀಸ್ ಇಲಾಖೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ ಸರ್, ಅವರು ಸಹಕಾರ ಕೊಡ್ತಾ ಇದ್ದಾರೆ. ಏನೂ ಇಲ್ಲ, ಯಾವುದು ಲೋಪದೋಸ್ಕರ ಇನ್ನೂ ಸ್ಟಾರ್ಟೇ ಆಗಿಲ್ಲ ಸರ್. ನಾಳೆ ಮುಂಜಾನೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ಮುಂಜಾನೆ 8ರಿಂದ ಸಾಯಂಕಾಲ 6 ಗಂಟೆ ತನಕ. ಥ್ಯಾಂಕ್ ಯು. ಮನವಿ ಸರ್ಕಾರಕ್ಕೆ ಸಿದ್ಲಿಂಗೆ ಅಂತ ನಂದು ಕೊಟ್ಟಿಗೆಯಲ್ಲಿ, ನಾನೊಬ್ಬ ರೈತ. 7 ಮಾಡಿರೋದು ಓಕೆ. ನಮ್ಮ ತಾಲೂಕಲ್ಲಿ 7 ಇದರಲ್ಲೂ ಕೂಡ ಈ ಕೊಡೋದು ಇವರು ಬೆಳಿಗ್ಗೆ ನಾಳೆ ನಮಗೆ ಕೊಡೋದು 8 ಗಂಟೆಗೆ ಇಂದ 6 ಗಂಟೆಗೆ. ರೈತರು ಇವತ್ತೇ ಕೂಡ ಬಂದು ನಿಂತಿದ್ದಾರೆ. ಒಬ್ಬೊಬ್ರು ಒಂದೊಂದು ಇದರಲ್ಲಿ ಕೇಂದ್ರದಲ್ಲಿ 300 ಜನ ನಿಂತಿದ್ದಾರೆ. ಬಟ್ ಅದು ಸರ್ವರ್ ತಗೊಳ್ಳೋದು 100 ಒಳಗೇನೆ. ಇನ್ನು 200 ಜನ ಸುಮ್ಮನೆ ನಿಂತಿರ್ತಾರೆ. ಅವ್ರಿಗೆ ಸಿಗೋದೇ ಯಾವಾಗ? ಅವ್ರಿಗೆ ಊಟ ಏನು, ತಿಂಡಿ ಏನು? ಹೆಣ್ಮಕ್ಳದ್ದು ಅದೇ ಕತೆ. ಇಲ್ಲಿ ಸೆಂಟ್ರ್ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಒಂದು, ಅವ್ರದ್ದು ಈಗ ಬಂದು ನಿಂತಿದ್ದಾರೆ, ಅವ್ರದ್ದು ಅದೇ ಕತೆ. ಸೊ ನಮಗೆ ಟೋಕನ್ ಸಿಸ್ಟಮ್ ಅನ್ನ ಮಾಡಬೇಕು. ನಮ್ಮ ಈ ಆಫೀಸಿಂದ, ಯಾವ ಆಫೀಸಿಂದ ಹೇಳ್ರಿ? APMC ಇಂದ. ಅವ್ರು ಏನ್ ಮಾಡ್ತಾರೆ, ಒಂದು ನಂಬರ್ ಕೊಟ್ಟು ಸೀಲ್ ಹಾಕಿ ಕೊಡ್ತಾರೆ. ನಾವೆಲ್ಲ ಹೋಗಿರ್ತೀವಿ, ಬರ್ತೀವಿ, ಅಲ್ಲಿ ನಿಂತ್ಕೊಂತೀವಿ. ಟೋಕನ್ ಸಿಸ್ಟಮ್ ಮಾಡ್ಲಿಲ್ಲ ಅಂದ್ರೆ ರೈತರಿಗೆ ಬಹಳ ತೊಂದರೆ ಆಗುತ್ತೆ. ದಯಮಾಡಿ ಅದೊಂದು ಟೋಕನ್ ಸಿಸ್ಟಮ್ ಈ ಆಫೀಸಿಂದ ಮಾಡ್ಕೊಡ್ಬೇಕು ನಮಗೆ. ಆಮೇಲೆ ವಯಸ್ಸಾಗಿರೋರಿಗೆ, ಹ್ಯಾಂಡಿಕ್ಯಾಪ್ಟ್ಗೆ, ಅವ್ರಿಗೆ ಅಲ್ಲ ಸಪ್ರೇಟ್ ಕೌಂಟ್ ಮಾಡಿದ್ರು ಆದ್ಯತೆ ಅವ್ರಿಗೆ ಕೊಡ್ಬೇಕು. ಅವರ ಊಟ ತಿಂಡಿ ಅವರೇ ಕೊಡ್ಲಿ. ನೈಟ್ ಎಲ್ಲ ಕಾಯ್ಕೊಂಡು ಕುಂತಿರ್ತಾರೆ, ಇವತ್ತೆಲ್ಲ ನೈಟ್ ಇರ್ತಾರೆ ಎಲ್ಲ. ದಯಮಾಡಿ ಅದು ಸರ್ಕಾರಕ್ಕೆ ಮುಟ್ಟಿಸಿ, ದಯಮಾಡಿ ಟೋಕನ್ ಸಿಸ್ಟಮ್ ಅನ್ನು ಮಾಡಕ್ಕೆ ಒಂದು ಆದ್ಯತೆ. ನಮ್ಮ ಆಫೀಸ್ಗೆ ಹೇಳಿದರೆ ಅವ್ರು ಟೋಕನ್ ಕೊಡ್ತಾರೆ, ಅವ್ರೇನಿಲ್ಲ ಅನ್ನಲ್ಲ. ಈಗ ಏನ್ ಮಾಡ್ಕೊಂಡವ್ರು, ರೈತರನ್ನೇ ನಂಬರ್ ಬರ್ಕೊಂಡವ್ರೆ, 1 2 3 4 5 ಏಕ ಬರ್ಕೊಂಡು ಹೋಗ್ಯವ್ರೆ. ನಾಳೆ ಗಲಾಟೆ ಆಗ್ತದೆ ಎಂದು ನಾಳೆ ನಿಮ್ಮ ಆಫೀಸಲ್ಲಿ ಕೊಟ್ಟವ್ರೆ ನಿಮ್ ಟೋಕನ್ ಇಲ್ಲ ಅಂತಾರೆ, ಗಲಾಟೆ ಆಗುತ್ತೆ. ನೀವು ಟೋಕನ್ ಇಲ್ಲಿ ತೋರ್ಸು, ಸೀಲಲ್ಲಿ ತೋರ್ಸು ಅಂತಾರೆ. ಬಟ್ ಇವ್ರು ಸೀಲ್ ಮಾಡಿಕೊಟ್ರೆ ಗಲಾಟೆ ಆಗಲ್ಲ. ಯಾರು? ನಮ್ಮ ಆಫೀಸ್. ಅವರು ಟೋಕನ್ ಕೊಟ್ರೆ ಅವ್ರು ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಸರ್ಕಾರ ಆದೇಶ ಮಾಡ್ಬೇಕು ಅದನ್ನ. APMCಗೆ ನೀವು ದಯಮಾಡಿ ನಮಗೆ ಟೋಕನ್ ಸಿಸ್ಟಮ್ ಅನ್ನು ಕೊಡಿಸ್ಬೇಕು. ಅವಾಗ ಏನ್ ಮಾಡ್ತಾನೆ, ರೈತ ತಗೊಂತಾನೆ, ಅವ್ನು ಹೋಗಿ ಎಲ್ಲೋ ನಿಂತಿರ್ತಾನೆ ನೆಳ್ಳೆಲ್ಲ ಪಳ್ಳೆಯಲ್ಲಿ, ಬಂದು ಆ ಟೈಮಿಗೆ ತಗೊಂತಾನೆ. ಇಲ್ಲ ಅಂದ್ರೆ ಇದು 300 ಜನ ಒಂದೇ ಸಲ ನಿಂತ್ಕೊಂಡ್ರೆ ಸರ್ವರ್ ಬರೋದೇ 70 ಜನಕ್ಕೆ. ಇನ್ನಿದ್ದವ್ರು ಎಲ್ಲಿಗೆ ಹೋಗ್ಬೇಕು? ಅವ್ನು ಮತ್ತೆ ಅಲ್ಲೇ ಕಾಯ್ತಾನೆ ರಾತ್ರಿ ಎಲ್ಲ ತಿರ್ಗಾ. ಸೊ ಇದು ಬಹಳ ತೊಂದರೆ ಇದೆ. ಇವ್ರು ಮಾಡಿರೋ ಸಿಸ್ಟಮ್ ಸರಿ ಇಲ್ಲ.
APMCಗೆ ಆದೇಶ ಮಾಡಿದ್ರೆ ಅವ್ರು ಕೊಟ್ಕೊಂತಾರೆ ಟೋಕನ್, ಸೀಲ್ ಹಾಕ್ಬಿಟ್ಟು ಕೊಡ್ತಾರೆ. ಹೋದ್ಸಲ ಹಂಗೆ ಕೊಟ್ಟಿದ್ರು, ಗಲಾಟೆನೇ ಆಗ್ಲಿಲ್ಲ ಹೋದ್ಸಲ. ಇವ್ರು ಮಾಡ್ಕೊಂಡಿದ್ದ ತಪ್ಪಿಗೆ ರೈತರೆಲ್ಲ ಸಾಯಂಗಾಯ್ತು. ಯಾವುದು ಏನೋ ಸಿಸ್ಟಮ್ ಏನೋ ಗೋಲ್ಮಾಲ್ ಮಾಡ್ಕೊಂಡವ್ರು, ಅದು ಮಾಡ್ಕೊಂಡವ್ರು, ಇದು ಸರ್ಕಾರಕ್ಕೆ ಫಸ್ಟ್ ಇರ್ಬೇಕಲ್ವಾ ಸರ್ ಅದು ಮೈಂಡ್ಗೆ ಏನ್ ಮಾಡ್ಕೊಂತಾರೆ ಅಂತ. ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಆಗದ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಸರ್ಕಾರ, ಅದನ್ನು ಕೂಡ ಅವ್ರು ಮಾಡ್ಲಿಲ್ಲ. ಈಗ ಮಾಡ್ಕೊಂಡವ್ರು ಎಲ್ಲೆಲ್ಲಿ ಏನೇನಾಗಿದೆ ಅಂತ. ದಯಮಾಡಿ ಟೋಕನ್ ಸಿಸ್ಟಮ್ ಅನ್ನ ಕೊಡಕ್ಕೆ ನಮಗೆ ಒಂದು ಆದ್ಯತೆ ಮಾಡಕ್ಕೆ ಹೇಳಿ ಸರ್. ಒಳ್ಳೆಯ ರೀತಿಯ ಕ್ರಮ ಹೌದೌದು, ಟೋಕನ್ ಸಿಸ್ಟಮ್ ಕಂಪಲ್ಸರಿ ಬೇಕೇ ಬೇಕು. ನೀವು ಎಲ್ಲಿಗಾರ ಹೋಗಿ 7 ಏನ್ ಮಾಡಿದ ಕೌಂಟ್ರು ಇವತ್ತು ನಿಮ್ಗೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ ಅಂತ ಹೇಳಿದಾರೆ, ನೀವು ಇವತ್ತು ಇಷ್ಟು ಬೇಗ ಯಾಕೆ ಬಂದ್ರಿ? ಯಾಕೆ ಬಂದ್ರಿ ಅಂತ ನೀವು ಕ್ವಶನ್ ಮಾಡ್ತಿರಲ್ವಾ. ರೈತ ಇನ್ ಬೆಳಿಗ್ಗೆ ಬರಕ್ ಏನಾಗುತ್ತೆ ಅಂದ್ರೆ ಎಲ್ಲಾ ರೈತರು ಅದೇ ಆಂಬಿಷನ್ ಇರಲ್ಲ, ಎಲ್ಲಾ ಮೈಂಡು ಅವ್ರ ಹತ್ರನೇ ಇರಲ್ಲ. ಸಿಗುತ್ತೋ ಇಲ್ವಾ, ಹೋದ್ಸಲ ಹಂಗಾಯ್ತು, ಮತ್ತೆ ಬ್ಯಾನ್ ಆಯ್ತು. ನನಗೆ ಹೋದ್ಸಲ 10 ಕ್ವಿಂಟಲ್ ಕೊಟ್ಟಿದ್ರು, ನಾನು ಟೋಕನ್ ತಗೊಂಡಿದ್ದೆ. ಈಗ ನಂದು ಬ್ಯಾನ್ ಆಯ್ತು, ಎಲ್ಲರದ್ದು ಹೋಯ್ತು, ನಂದು ಒಬ್ಬಂದೇ ಏನು. ಸೊ ಏನೋ ಅವ್ಯವಹಾರ ಆಗಿದೆ ಅಂತೇಳಿ ಬ್ಯಾನ್ ಮಾಡಿರು. ಓಕೆ, ಈಗಲಾದ್ರೂ ಸಿಸ್ಟಮ್ ಇರ್ಬೇಕು ತಾನೆ, ಟೋಕನ್ ಸಿಸ್ಟಮ್ ಮಾಡ್ಬೇಕು ತಾನೆ, ತಪ್ಪಾಗಿದ್ದು ಮತ್ತೆ ಆಗ್ಬಾರ್ದಲ್ವಾ. ನಮಗೆ ಬೇಕು ಟೋಕನ್ ಸಿಸ್ಟಮ್ ಸರ್. ದಯಮಾಡಿ ನೀವು ರಿಲೇ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ.